ಇವತ್ತು ನನಗೆ ಇಷ್ಟು ಹೋಟೆಲ್ ನೀರು ತುಂಬಿಕೊಂಡಿದ್ದೆ. ಇಲ್ಲಿಂದ ನಾನು ಆನ್ ಮಾಡಿಬಿಟ್ರೆ ಕಮ್ಮಿ 3 ಲೀಟ್ರ್ ಮೇಲೆ ನಾನು ಈಗ ತೆಗಿಬೋದು. 5 ಲೀಟ್ರ್ ಇದೆ ನೀರು ಹೊಟ್ಟೆಲಿ. ಹಾಂ, ಈಗ ನೋಡಿ ಕಾಲು ಎಲ್ಲ ಸುಟ್ಟೋಗೋದು. ಏನಕ್ಕೆ ಅಂದರೆ ಇದು ಟ್ಯಾಬ್ಲೆಟ್ಸ್ ಇದು ಪವರ್. ಇದು ಬೆಂಕಿ ಸುಡ್ತದೆ. ಸೇಮ್ ಬೆಂಕಿ ಈ ಪಾದದ ಒಳಗಡೆ ಇದೆಲ್ಲ ಚರ್ಮಗಳು ಕಿತ್ತು ಬರೋದು. ಸಡನ್ನಾಗಿ ಹೊಟ್ಟೆ ತೊಳಸೋದು ಸ್ಟಾರ್ಟ್ ಆಗಿದೆ. ಈಗ ಹೆಂಗೆ ತೊಳಸುತ್ತೆ ಅಂದರೆ ಅದು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕ್ಯಾನ್ಸರ್ ಇರ್ತದೆ, ಇಲ್ಲಿಂದ ತೂತ ಮಾಡ್ತಾರೆ, ಇಲ್ಲಿಗೆ ಬರುತ್ತೆ ಸೂಜಿ. ವೆಲ್ಕಮ್ ಟು ಬೆಂಗಳೂರು ಮಿಸ್ಟರ್ ರಾಯ್. ಎಷ್ಟು ನಮ್ಗೆ ಏಜ್ ಈಗ? 50 ನಿಯರ್ ಬೈ 55 ಹತ್ರ ಬಂದ. ಏನಾಯ್ತು ಆರೋಗ್ಯದ ಸಮಸ್ಯೆ? ಏನಾಯ್ತು ಈಗ? ಆರೋಗ್ಯ ಸಮಸ್ಯೆ ಅಂದರೆ 3 ವರ್ಷ ಆಯಿತು ಆಪ್ರೇಷನ್ ಮಾಡಿಸಿ. ಇಲ್ಲಿ ಒಂದು ದೊಡ್ಡ ಗೆಡ್ಡೆ ಆಗಿದೆ. ಅದು ಬೆಳೀತಾ ಇತ್ತು. ಬಟ್ ಇದ್ರ ಹಿಂದಿನ 2016-17 ಸ್ಟಾರ್ಟ್ ಆಗಿತ್ತು. ನಾನು ಚಿಕ್ಕದೇನೋ ಗೆಡ್ಡೆ ಅಂತ ಬಿಟ್ಬಿಟ್ಟೆ. ಅದು ಇದೆಲ್ಲ ಬರುತ್ತೆ ಗೊತ್ತಾ, ಒಂಥರ ನಮ್ಮೂರ ಕಡೆ ಕೆಲವರಿಗೆ ಊದ್ಕೊಳ್ಳೋದು, ಇದು ಇಷ್ಟು ಭಾಗ ಅದು ಗೆಡ್ಡೆ ಥರ ಇರೋದಿಲ್ಲ. ಅದಿರಬೇಕು ಅಂತ ನಮ್ಮ ಕೆಲವು ಸಂಬಂಧಿಕರು. ಸೊ ನನಗೂ ಒಂದು ಧೈರ್ಯ ಬಂತು, ಯಾವ ಥರ ಆ ಥರ ಇಲ್ಲ, ಸ್ವಲ್ಪ ಇದೆಲ್ಲ ನಂದು. ನಾವು ಫಿಲ್ಮ್ ನಮಗೆ ಒಂದು ಸರಿ 6 ತಿಂಗಳಿಗೆ ಸಿಕ್ಕಿದ್ರೆ ಸಿಕ್ತು ಫಿಲ್ಮು, 3 ತಿಂಗಳಿಗೆ ಸಿಕ್ಕಿದ್ರೆ ಕಂಟಿನ್ಯೂ ಯಾವುದಿಲ್ಲ. 6 ತಿಂಗಳಿಗೂ ಬಂದರೆ ನಾವು ಅದನ್ನು 6 ತಿಂಗಳೊಳಗೆ ಉಳಿಸ್ಕೋಬೇಕು. ಮತ್ತು ಇದು ಬೇರೆ ಯಾವ್ದಾದ್ರು ಸಡನ್ ಖರ್ಚು ಬಂದರೆ ಫ್ಯಾಮಿಲಿ ಇರೋದಲ್ವ, ಮಕ್ಕಳು ಯಾವಾಗ ಏನು ಕೇಳ್ತಾರೆ ಗೊತ್ತಿಲ್ಲ. ಯಾವಾಗ ಏನು ಕೇಳಿದ್ರೆ ನಾವು ರೆಡಿ ಇರಬೇಕು. ಅವ್ರಿಗೆ ಗೊತ್ತಿಲ್ಲ ಏನಂತ, ಅವ್ರಿಗೆ ಆವಾಸಲ್ಲಿ ನಮಗೂ ಗೊತ್ತಿರಲಿಲ್ಲ, ಈಗ ಅವರಿಗೂ ಗೊತ್ತಿಲ್ಲ. ಅಪ್ಪ ಅದು ಬೇಕು ಅನ್ನೋ ಅವಾಗೇನು ಮಾಡಬೇಕು. ಸೊ ಯಾವುದೋ ಫಿಲ್ಮ್ ಒಂದು ಸಿಗ್ತಾ ಎಲ್ಲವನ್ನೂ ಅವಾಯ್ಡ್ ಮಾಡಿ ಮಕ್ಕಳು ಮನೆಗೋಸ್ಕರ ಸ್ವಲ್ಪ, ಅದರಿಂದಾಗಿ ಸ್ವಲ್ಪ ಆಪ್ರೇಷನ್ ಮಾಡ್ತಿದ್ರೆ ಡಿಲೇ ಆಗೋಯ್ತು. ಅಪ್ ಟು ಡಿಲೇ ಆಗಿದ್ದು KGF ಬಂದಾಗ 1 ಇಲ್ಲ ಈಗ ಒಳ್ಳೆ ಇದು ಬಂತು, ಇನ್ನೂ ಮಾಡಿಸ್ಬೇಕು ನಾವು. ಇದು 2 ಇದೆ, ಸಡನ್ನಾಗಿ 2 ಇದೆ ಅಂದರು. ಆಮೇಲೆ ಮಾಡಿದ ಮೇಲೆ ಸರಿ ಇದು ಮುಗಿಲಿ, ಆಮೇಲೆ ಆಪ್ರೇಷನ್ ಮಾಡುವ ಅಂತ ಬಿಟ್ಬಿಟ್ಟೆ. ಆವಾಗಲೇ ನನಗೆ KGF ಇದು ಕ್ಲೈಮ್ಯಾಕ್ಸ್ ಶೂಟಿಂಗ್ ಎಲ್ಲ ಆಯಿತು, ಫೈಟ್ ಎಲ್ಲ ಇತ್ತು. ಆಗ ಸ್ವಲ್ಪ ಉಸಿರಾಟ ಹಿಂಗೆಲ್ಲ ಆಗ್ತಾಯಿತ್ತು. ಅದು ಫೈಟ್ ಮಾಡುವಾಗ ದಮ್ ಕಟ್ತದಲ್ಲ, ಅದು ಸ್ಟಾರ್ಟ್ ಆಗಿತ್ತು. ಆಮೇಲೆ ತಿರ್ಗಾ ನಿಂತಿತ್ತು. ಆ ಥರದ್ದೇನೂ ಆಗಲಿಲ್ಲ. ಅಂದರೆ ನೆಕ್ಸ್ಟ್ ಬಂದು ಮನೇಲಿ ವಾಕಿಂಗ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೆಳಿಗ್ಗೆ ಎದ್ದು ಮನೆಯವ್ರಿಗೆ ಹೇಳಿದೆ, ಒಂದು ಒಳ್ಳೆ ಫಿಲ್ಮ್ ನನಗೆ ಪ್ರಶಾಂತ್ ನೀಲ್ ಮತ್ತು ಯಶ್ ಅವರು, ಪ್ರಶಾಂತ್ ನೀಲ್ ಅವರೆಲ್ಲ ಕ್ಲಾಪ್ಸ್ ಹೊಡಿದ್ದು, ಒಂದೊಂದು ಸೀನ್ ಒಳ್ಳೇದು ಮಾಡಿದರೆ ನಮಗೇನೋ ಒಂದು ಖುಷಿ. ಇಷ್ಟು ಒಳ್ಳೆ ಡೈರೆಕ್ಟ್ರು ನನಗೆ ಕ್ಲಾಪ್ಸ್ ಹೊಡೆದ್ರು ಅಂದರೆ ನಾನು ಒಂದು ನಾಳೆ ಇನ್ನೂ ಒಳ್ಳೆ ಇದು ಆರ್ಟಿಸ್ಟ್ ಆಗ್ತೀನಿ, ನೆಕ್ಸ್ಟ್ ಬ್ಯುಸಿ ಇರ್ತೀನಿ ಅಂತ. ಯಶ್ ಅವರು ಕೂಡ ಖುಷಿ ಪಡೋದು. ಇರಲಿ, ನಾನು ಯಾವಾಗಲೂ ಹೇಳೋದು ಅವ್ರಿಗೆ ಸಹ, ಇದೊಂದು ಸಿನಿಮಾ ನನಗೆ ಯಾವ ರೀತಿ ಆಯಿತು ಅಂದರೆ, ನಮ್ಮ ಊರಿಗೆ ಹೋದಾಗ ನಮ್ಮ ತಾಯಿ ನಾನು ಫಿಲ್ಮ್ ಆ್ಯಕ್ಟ್ರ್ ಆಸೆ ಆಗಬೇಕು ಅಂತಲೇ ತಾಯಿ. ಅದು ಇವತ್ತು ನನಗೆ ಕಲಾವಿದ ಆಗಬೇಕಾದ್ರೆ ಆ್ಯಕ್ಚುಲಿ ತಾಯಿನೇ ಕಾರಣ. ಇದಾದಮೇಲೆ ಇನ್ನೇನು ಸಿನಿಮಾಗಳು ಮಾಡಬೇಕು ನಾನು ಅಂತ ರೆಡಿ ಆಗ್ತಿದ್ದೆ. ಸಡನ್ ಜರ್ಕ್ ಹೊಡೆಯೋಕ್ಕೆ ಸ್ಟಾರ್ಟ್, ಕೆಮ್ಮು, ಕಫ, ಮದ್ದು ತೊಗೊಂಡೆ. ಒಂದು ತಿಂಗಳು KGF ರಿಲೀಸ್ ಆಯಿತು, ಅಲ್ಲಿಗೆ ಹೋದ. ಆವಾಗ ಸ್ವಲ್ಪ ಜಾಸ್ತಿ ಸ್ಟಾರ್ಟ್ ಆಯಿತು. ಥಿಯೇಟ್ರ್ ಹೋಗೋ ಒಂಥರ ಫೀಲ್, ಬಿಸಿ ಆಗೋದು ಮೈಯೆಲ್ಲ. ಮತ್ತು ಸೀರಿಯಸ್ ಆಗಿ ಡಾಕ್ಟ್ರಿಗೆ ಹೇಳಿ ಏನೋ ತೊಂದರೆ ಕಾಣ್ತದೆ ನನಗೆ. ಒಂದು ಸರಿ ಎಕ್ಸ್ರೇ ತೆಗಿ, ಒಂದು ಎಕ್ಸ್ರೇ ತೆಗೆ ಗೊತ್ತಾಗಿದ್ದು ಕ್ಯಾನ್ಸರ್ ಇದೆ ಅಂತ. ಕ್ಯಾನ್ಸರ್ ಅಲ್ಲ, ಸಾರಿ, ನೀರಿದೆ. ಎಲ್ಲಿ ನೀರು? ಎದೆಯಲ್ಲಿ, ಲಂಗ್ಸಲ್ಲಿ ನೀರಿದೆ ಸರ್. ಎದೆ ಭಾಗದಲ್ಲಿ ನೀರು ತುಂಬಿಕೊಂಡಿದೆ, ಶ್ವಾಸಕೋಶದಲ್ಲಿ ನೀರು. ಅದರಲ್ಲಿ ಇಷ್ಟೇ ಕಾಣಿತ್ತು. ಸ್ಕ್ಯಾನ್ ಮಾಡಿ ನೋಡುವ, ಅಲ್ಲಿ ಕಳಿಸಿದ್ರು. ಟೆಸ್ಟ್ ಮಾಡಬೇಕು, ಸ್ಕ್ಯಾನ್ ಮಾಡಬೇಕು. ಅಲ್ಲಿ ಸ್ಕ್ಯಾನ್ ಮಾಡುವಾಗ ನೀರು ಗೊತ್ತಾಯಿತು. ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿನೇ ಇದೆ ಅಂತ ಗೊತ್ತಾಯಿತು. ಬಟ್ ಅವರೆಲ್ಲ ನೋಡ್ತಿದ್ರು, ಗಂಟಲು ನೋಡಲಿಲ್ಲ. ಆಮೇಲೆ ಹೇಳ್ತಾರೆ, ಗಂಟು ಇದೇನು ಸರ್ ಅಂತೇಳಿ. ಇದೆ ನನಗೆ ತುಂಬ ವರ್ಷದಿಂದ ಇದೆ. ಇದನ್ನು ನಾವು ಟೆಸ್ಟ್ ಮಾಡಬೇಕು ಸರ್ ಅಂತ ಅವಾಗ ಟೆಸ್ಟ್ ಮಾಡಿದ್ವಿ. ಟೆಸ್ಟ್ ಮಾಡಿ ಒಂದು ಸರಿಗೆ ಅದೇನೋ ಬೇರೆ ಇರಬೇಕು ಸರ್ ಅಂದರು. ಸಮಾಧಾನದಲ್ಲಿ ಖುಷಿಯಲ್ಲಿದ್ದೆ. ಸ್ವೀಟ್ ತಗೊಂಬಂದು ಆಮೇಲೆ ನೆಕ್ಸ್ಟ್ ತಿರ್ಗಾ ಕರೆದ್ರು. ಸರ್ ಇಲ್ಲ ಸರ್, ಅದು ಸ್ವಲ್ಪ ನಮಗೆ ಡೇಂಜರ್ ಅನಿಸ್ತಾ ಉಂಟು, ಏನೋ ಗೊತ್ತಿಲ್ಲ, ಏನೋ ಡೇಂಜರ್. ಅದು ಸಡನ್ನಾಗಿ ಹೇಳೋಕ್ಕೆ ಇಷ್ಟ ಇಲ್ಲ. ಆಮೇಲೆ ಅದ್ರದ್ದು ಬೇರೆ ಡಾಕ್ಟ್ರ್ ಕರೆಸಿ ನೋಡುವಾಗ ಸಿಂಟಮ್ಸ್ ನೋಡಿದರೆ ಕ್ಯಾನ್ಸರ್ ಥರ ಇದೆ. ಸಡನ್ ಫಸ್ಟು ಟೈಮ್ ಗೊತ್ತಾಗೋದಲ್ಲ, ಒಂಥರ ಗಿಡಿನೆಸ್ ಬಂದಾಗುತ್ತೆ. ಏನಪ್ಪ ಇದು ಬಂದು ನನಗೆ ತಗಲಬೇಕಿಲ್ಲ, ಏನು ಇದು ಹಿಂಗಾಗೋಯ್ತಲ್ಲ, ಏನು ಇಷ್ಟೆಲ್ಲ ಆಸೆ ಇಟ್ಕೊಂಡು ಫ್ಯಾಮಿಲಿಗೆ ಇನ್ನು ಮುಂದೆ ಆದರೂ ಚೆನ್ನಾಗಿ ನೋಡ್ಕೋಬೇಕು. ಒಂದು ಅವ್ರಿಗೂ ಪ್ರಪಂಚದಲ್ಲಿ ಏನೇನು ಕಣ್ಣು ತುಂಬ ನೋಡಬೇಕು. ಅವ್ರು ಕೂಡ ಎಲ್ಲರೂ ನೋಡ್ತಾರೆ, ಎಲ್ಲರೂ ಅವರವ್ರನ್ನ ಫ್ಯಾಮಿಲಿಯವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ನಾನು ಇನ್ನು ಮುಂದೆ ಯಾರು ನೋಡ್ಕೊಳ್ಳೋಣ ಅಂತ ಇದ್ದಿದ್ದು. ಹಿಂಗೆ ಆಗೋಯ್ತಲ್ಲ, ಒಂಥರ ಆಗೋಯ್ತು. ಮನೆ ಬಂದು ಹೇಳೋದೇ ನನಗೆ ಒಂಥರ ಹೇಳಬೇಕಾಯ್ತು. ಆಮೇಲೆ ಹೇಳಿದೆ. ಒಂದು 2-3 ದಿನ ಮನೆ ತಣ್ಣಗಾಯ್ತು, ಸೌಂಡ್ ಇಲ್ಲ, ಮಾತುಕತೆ ಇಲ್ಲ. ಅವ್ರ ಮನಸ್ಸಲ್ಲಿ ನಮ್ಮ ಜೀವನ ಮುಂದೆ ಏನು ಅಂತ, ನನ್ನ ಮನಸ್ಸಲ್ಲಿ ನಾನು ಹೆಂಗಪ್ಪ ಅವ್ರನ್ನ ಕಾಪಾಡೋದು ಅಂತ. ನಮ್ಮ ಟೆನ್ಷನ್ ನಮಗೆ.
ಅದಾದಮೇಲೆ ರಿಪೋರ್ಟ್ ಎಲ್ಲ ಬಂದಿದ್ದೆಲ್ಲ ಆದಮೇಲೆ ನಮ್ಮದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಬ್ಬರು ಡೈರೆಕ್ಟರ್ ಅವರು ಡಾಕ್ಟ್ರೇ, ಅವರು ಸಜೆಷನ್ ಮಾಡಿದರು. ಏನಕ್ಕೆ ಅಂದರೆ ನನಗೆ ಇಲ್ಲಿ ಆಪ್ರೇಷನ್ಗೆ ಬೇರೆ ಯಾರೋ ಬಂದರು, ಸರ್ ಒಂದು 15 ಲಕ್ಷ ಆಗ್ಬೋದು ಆಪ್ರೇಷನ್ಗೆ, ಓಕೆನಾ ಅಂದರು. ರೆಡಿ ಮಾಡ್ಕೊಳ್ಳಿ ಸರ್, ಆಪ್ರೇಷನ್ ಮಾಡಿ ನಿಮಗೆ ತೊಂದರೆ ಏನಾಗೋದು ನೋಡ್ಕೊಳ್ತೀವಿ. ಬಟ್ ಕ್ಯಾನ್ಸರ್ ಕನ್ಫರ್ಮ್ ಆಯಿತು? ಹೌದು. ಅದು ಯಾರು ಬಂದರು ಅಂದರೆ ಇದು ಯಾವ್ದು ಗಂಟ್ಲು ಕ್ಯಾನ್ಸರಾ? ಗಂಟ್ಲು, ಥೈರಾಯ್ಡ್ ಕ್ಯಾನ್ಸರ್. ಅದೇ ಥೈರಾಯ್ಡ್ ಕ್ಯಾನ್ಸರ್ ಅಂತ. ಥೈರಾಯ್ಡ್ ಗಂಟ್ಲಿಗೆ ಬರುವಂಥದ್ದಲ್ಲ. ಥೈರಾಯ್ಡ್ ಇರ್ಬೋದು. ಥೈರಾಯ್ಡ್ದು ಅಂತ ನಾನು ನಮ್ಮ ಇಂಡಸ್ಟ್ರಿಯಲ್ಲಿ ಯಾರು ಇದ್ದಾರೆ ಡಾಕ್ಟ್ರು, ಅವ್ರಿಗೆ ಹೇಳಿದೆ, ಇದು ಥೈರಾಯ್ಡಲ್ಲಿ ನಾವು ಚೆಕ್ ಮಾಡಿದ್ವಿ, ಅಷ್ಟು ರಿಸ್ಕ್ ಇರುವಂಥ ಕ್ಯಾನ್ಸರ್ ಅಲ್ಲ, ಹೆದರಬೇಡಿ ನೀವು ಅಂದರು. ನಾನು ಕಂಪ್ಲೀಟ್ ಉಸಿರಲ್ಲ, ನನಗೆ ಮೇಲ್ಕಡೆ ಆಗ್ತಾಯಿತ್ತು. ಯಾಕೆಂದರೆ ಲಂಗ್ಸಲ್ಲಿ ಒಂದು 2 ಲೀಟ್ರ್ ಮೇಲೆ ನೀರಿತ್ತು. 2 ಲೀಟ್ರು ತೆಗೆದಿದ್ದಾರೆ, ವೀಡಿಯೋಸ್ ಇದೆ. ಅದು ಲಂಗ್ಸಿದ್ದು ವಾಟರ್ ತೆಗಿಬೇಕಾದ್ರೆ ಹಿಂದಿನ ತೆಗೆದು ಬೆನ್ನಿಂದ ಹೋಲ್ ಮಾಡಿ ಇಷ್ಟು ಇದು ಇರ್ತದೆ ಸೂಜಿ, ಹೋಲ್ ಮಾಡಿ ಒಳಗೆ ಹಾರ್ಟ್ ಪಕ್ಕನೇ ಇರ್ತದೆ. ಲಂಗ್ಸ್ ಇದು ಕೆಳಗೆ ಏನು ಹಿಂಗೆ ಲಂಗ್ಸ್ ಇದ್ದರೆ ಈ ಕೆಳಗೆ ಮಾತ್ರ ತೂತ ಮಾಡಬೇಕು, ಇಲ್ಲೆಲ್ಲೂ ಮಾಡಬಾರ್ದು. ಕೆಳಗೆ ಮಾಡಬೇಕು. ಮಾಡಿದರೆ ಅಲ್ಲಿರೋ ನೀರೆಲ್ಲ ಹರ್ಕೊಂಡು ಈ ತೂತದಿಂದ ಪೈಪಿಂದ ಹೊರ ಬರಬೇಕು. ಇಲ್ಲಿ ಮಾಡೋಗಿಲ್ಲ. ವೆರಿ ಡೇಂಜರಸ್, ಸೆನ್ಸಿಟಿವ್ ಪಾರ್ಟ್. ಇವತ್ತು ನನಗೆ ಇಷ್ಟು ಹೊಟ್ಟೆಲಿ ನೀರು ತುಂಬಿಕೊಂಡಿದ್ದೆ, ಅಷ್ಟು ರಿಸ್ಕ್ ಇಲ್ಲ. ಅದಕ್ಕೆ ನನ್ನ ಕೈಗೆ ಕೊಟ್ಟು ಕಳಿಸಿದ್ದಾರೆ, ಯಾವುದು ನಾನೇ ಆಪ್ರೇಟ್ ಮಾಡ್ಕೋಬೋದು ವಾಟ್ ತೆಗಿಯೋಕ್ಕೆ. ಇಲ್ಲಿ ಹೊಟ್ಟೆಗೆ ಹಾಕ್ಬಿಟ್ಟಿದ್ದಾರೆ. ಹಾಂ, ಇವತ್ತು ಸ್ವಲ್ಪ ಲೀಕೇಜ್ ಸ್ಟಾರ್ಟ್ ಆಯಿತು, ಹಾಕಿ ಇಲ್ಲಿಂದ ನಾನು ಆನ್ ಮಾಡಿಬಿಟ್ರೆ ಕಮ್ಮಿ 3 ಲೀಟ್ರ್ ಮೇಲೆ ನಾನು ಈಗ ತೆಗಿಬೋದು. 5 ಲೀಟ್ರ್ ಇದೆ ನೀರು ಸಾಧಾರಣ ಹೊಟ್ಟೆಲಿ. ಹಾಂ, 5 ಲೀಟ್ರ್ ಇದೆ. 3 ಲೀಟ್ರ್ ತೆಗೆದ್ರು, ಅದು ತೆಗೆದ ಮೇಲೆ ಇದೆ, ಇನ್ನೂ ಇದೆ ಒಳಗಡೆ. ಅದು ಇರಬೇಕು. ಎಂಟಿ ಮಾಡಿದರೆ ನೀವು ಕಂಪ್ಲೀಟ್ ಹಾರ್ಟ್ ಎಲ್ಲ ಇದು ನೀರಲ್ಲ, ಆ್ಯಕ್ಚುಲಿ ಪ್ರೋಟೀನ್ ವಾಟರ್. ಇದು ದೇಹದಲ್ಲಿ ಪ್ರೋಟೀನ್ ಇದೆ. ಪ್ರೋಟೀನ್ ಇದೆ, ಹೌದು. ಪ್ರೋಟೀನೇ ನಮ್ಮ ಮನುಷ್ಯನಿಗೆ ಬೇಕಾಗಿದ್ದು. ಅದು ಬ್ಲಡ್ಡಲ್ಲಿ ಅದು ಇರ್ತದೆ. ಅದು ಚಿಕನ್ ತಿನ್ನಿ ಪ್ರೋಟೀನ್ ಬರುತ್ತೆ ಅಂತಾರಲ್ಲ. ಹಾಂ, ಎಲ್ಲ ಚಿಕನ್ಗಿಂತ ವೆಜ್ಜಲ್ಸು ಇದೆ. ಅಷ್ಟು ಒಳ್ಳೆ ಪವರ್ ಅದು ಪ್ರೋಟೀನ್. ದೇಹದಲ್ಲಿರುವ ಅದು ಈ ಹೊಟ್ಟೆಲಿ ಕ್ಯಾನ್ಸರ್ ಇದೆ. ನನಗೆ ಅದನ್ನು ನಾನು ಆಮೇಲೆ ಹೇಳ್ತೀನಿ. ಬಟ್ ಹೊಟ್ಟೆಯಲ್ಲಿ ಏನು ಇನ್ಫೆಕ್ಷನ್ ಆಗ್ತದೆ, ಈ ಹೊಸ ರೋಗ ಏನಂದರೆ ದೇಹದ ಪ್ರೋಟೀನ್ನ ನೀರಲ್ಲಿ ಸೇರಿಸ್ಕೊಂಡ್ಬಿಡ್ತದೆ ಎಲ್ಲ. ಈಗ ಅದು ನೀರು ಕನ್ವರ್ಟ್ ಆಗಿ ಹೊಟ್ಟೆಯಲ್ಲಿ ಇದೆ, ಅದಕ್ಕೆ ದೇಹದಲ್ಲಿ ಇಲ್ಲ. ದೇಹದ ರಕ್ತದಲ್ಲಿರಬೇಕಾಗಿರೋ ಪ್ರೋಟೀನ್ನ ನೀರು ಮಾಡಿ ಹೊಟ್ಟೆ ಸೇರಿಸ್ಬಿಡುತ್ತೆ. ಹೌದು, ಅಯ್ಯೋ, ಅದಕ್ಕೆ ಅದೇ ಕೆಲಸ. ಆ ಇನ್ಫೆಕ್ಷನ್ಗೆ ಅದನ್ನು ಗುಣಪಡಿಸ್ಬೇಕಾದ್ರೆ ಕ್ಯಾನ್ಸರ್ ಕಣ ಅದನ್ನು ಬಿಟ್ಕೊಡ್ಬೇಕು, ಅದರಲ್ಲಿ ಸಾಯಬೇಕು ಕ್ಯಾನ್ಸರ್ ಕಣಗಳು. ಅವುಗಳು ಸೈಲೆಂಟ್ ಆಗ್ತವೆ. ಆಗ ಇದ್ರ ಬಾಡಿಗೆ ಇದು ಹೋಗಿ ಮತ್ತೆ ದೇಹದಲ್ಲಿ ಸೇರ್ತದೆ. ಇಲ್ಲಾಂದರೆ ಅವುಗಳು ಹೀಗೇನೆ ಇರ್ತದೆ. ಇನ್ಫೆಕ್ಷನ್ ಆಗ್ತಾ ಮುಂದಿನ ಹೆಜ್ಜೆ ಏನು ಈಗ ಕ್ಯಾನ್ಸರ್ ಕಣ ಇಲ್ಲಿದೆ, ಅದು ನೆಕ್ಸ್ಟ್ ಸ್ಟೇಜಿಗೆ ಬರ್ತವೆ, ಹೊರಡ್ತವೆ ಬೇರೆ ಕಡೆಗೆ. ಅವಳು ಬೇರೆ ಕಡೆ ಹೊರಟಾಗ ಅಲ್ಲಿ ಯಾವುದು ಪಾರ್ಟೀಸ್ ಇರ್ಬೋದು, ಆ ಜಾಗವನ್ನು ಹಾಳು ಮಾಡ್ತದೆ, ಇನ್ಫೆಕ್ಷನ್ ಮಾಡ್ತದೆ. ಅವುಗಳು ರಿಯಾಕ್ಟ್ ಆಗ್ತವೆ. ಹೀಗೆ ಮನುಷ್ಯ ಒಂದೊಂದೇ ಕುಗ್ತಾ ಬರೋದು, ಕುಗ್ಗಿ ಹೋಗ್ತಾನೆ. ಅದು ನಂಗೆ ಗೊತ್ತಾಗೋಯ್ತು, ಸೈನ್ಸಲ್ಲಿ ಹಿಂಗಿದೆ. ಇದು ಹೇಗೆ ಮನುಷ್ಯಂದು ಏನು ಕ್ಯಾನ್ಸರಲ್ಲಿ ಏನು ಎಲ್ಲ ಹೆದರೋದು, ಅದು ಹೋದ ಜಾಗವನ್ನೆಲ್ಲ ಹಾಳು ಮಾಡ್ತದೆ. ಟ್ಯಾಬ್ಲೆಟ್ಸ್ ತೊಗೊಳ್ತಿದ್ದೀನಿ, ಅದು ಈ ಬೇರೆ ಜಾಗವನ್ನು ಹಾಳು ಮಾಡ್ತದೆ. ಹೈ ಡೋಸೇಜ್ ಟ್ಯಾಬ್ಲೆಟು ಒಳ್ಳೆ ಏನು ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಜೊತೆಗೆ ಒಳ್ಳೊಳ್ಳೆ ಸೆಲ್ಗಳನ್ನು, ಜೀವಕೋಶ ಅವುಗಳದ್ದು ಮತ್ತು ಇದಿರ್ತದಲ್ಲ, ಕ್ರೂರಿಯಾದ ಒಂದು ಮೆಡಿಸಿನ್ ಪವರು, ಒಳ್ಳೆಯ ಜೀವಕೋಶಗಳನ್ನು ಡಮ್ ಅನಿಸ್ಬಿಡ್ತವೆ. ಅವುಗಳು ವೀಕ್ ಆದಾಗ ಇವುಗಳು ಗೆಲ್ಲಕ್ಕೆ ಟ್ರೈ ಮಾಡ್ತವೆ ಕ್ಯಾನ್ಸರ್ ಕಣಗಳು. ಒಂದು ರೀತಿ ಕ್ಯಾನ್ಸರ್ ಕಣ ಏನು ಕ್ಯಾನ್ಸರ್ದು ಮದ್ದಿನ ಕೊಡ್ತಾರೆ ಅಂದರೆ ಇವುಗಳನ್ನ ಸಾಯಿಸೋಕ್ಕೆ ಅಂತೇಳಿ. ಆ ಕಣವನ್ನು ಸಾಯಿಸೋಕೆ ಪಕ್ಕಾಗಿದ್ದ ಒಳ್ಳೆ ಸೆಲ್ಲು ಸತ್ತದು. ಅದಕ್ಕೆ ನಾವುಗಳು ಈಗ ನೋಡಿ ಕಾಲು ಎಲ್ಲ ಸುಟ್ಟೋಗೋದು ಏನಕ್ಕೆ ಅಂದರೆ ಇದು ಟ್ಯಾಬ್ಲೆಟ್ಸ್ ಇದು ಪವರ್. ಇದು ಬೆಂಕಿ ಸುಟ್ಟರೆ ಸುಡ್ತದೆ. ಸೇಮ್ ಬೆಂಕಿ ಮ್ಯಾಚ್ ಬಾಕ್ಸಲ್ಲಿ ಕೊಟ್ಟರೆ ಗಾಯ ಹೇಗೆ ಸುಡ್ತಾರೆ, ನೋವಾಗುತ್ತೆ. ಸೇಮ್ ಇಲ್ಲಿ ಈ ಪಾದದ ಒಳಗಡೆ ಇದೆಲ್ಲ ಚರ್ಮಗಳು ಕಿತ್ತು ಬರೋದು. ಮಾತ್ರ ಸೈಡ್ ಎಫೆಕ್ಟ್ ಇದು. ಹಾಂ, ಈ ಮಾತ್ರ ಸೈಡ್ ಎಫೆಕ್ಟು. ಹೀಟ್ ಅಲ್ಲ, ಮಾತ್ರ ಸೈಡ್ ಎಫೆಕ್ಟು ಎಲ್ಲ. ಅದನ್ನು ನಡೆಯೋಕ್ಕಾಗಲ್ಲ, ಕುಂಟ್ಕೋಬೇಕು. ಈಗ ಒಂದು ವಸ್ತು ಸ್ಟಾರ್ಟ್ ಆಗಿದೆ, ಊದ್ಕೊಂಡ ಮೇಲೆ ಇದೊಂದು ವಸ್ತು ಗಾಯಗಳು ಆಗೋದು, ಅದು ಪಡಿಯೋದಾಗ್ತಾ ಉಂಟು, ಗೊತ್ತಿಲ್ಲ. ಬದಲಾವಣೆ ಆಗ್ತಾನೆ ಇರ್ತದೆ ದೇಹ. ಇವತ್ತು ಹೀಗಿದ್ದು ನಾಳೆ ಏನು. ಈ 3 ವರ್ಷ ಆಯ್ತಿಲ್ಲ ಬಂದು ಕ್ಯಾನ್ಸರು. ಅದರಲ್ಲಿ ಇದೆಲ್ಲ ನಾನು ನೋಡ್ತಾ ನಾನು ಒಬ್ಬ ಡಾಕ್ಟರ್ ಥರ ಆಗೋದೆ. ನನ್ನ ದೇಹವನ್ನು ಅವರಿಗೆ ಅರ್ಪಿಸ್ತೀನಿ.
ಬಂದು ಚುಚ್ಚಿ ಇಲ್ಲಿ ಇಷ್ಟು ವರ್ಷದಲ್ಲಿ ಅಡ್ಮಿಷನ್ ಆದಾಗೆಲ್ಲ ಚುಚ್ಚೋದೆ ಇಲ್ಲಿಂದ ಇದು ಇದಾಗೋಗಿದೆ. ಈ ನರಕ್ಕೆ ಕೊಡ್ತಾರೆ, ಸೂಜಿ ಹಾಕಿ ಪರ್ಮಿಟ್ ಇರ್ತದೆ 4 ದಿನ ಅಡ್ಮಿಟ್ ಆದರೆ, 2 ದಿನಕ್ಕೆ ಅದು ಸ್ವೆಲ್ಲಿಂಗ್ ಬರ್ತದೆ, ತಿರುಗಿ ಇಲ್ಲಿಗೆ ಹಾಕ್ತಾರೆ, ಇಲ್ಲಿ ಹಾಕಿ ತಿರುಗಿ ಇಲ್ಲಿಗೆ ಹಾಕ್ತಾರೆ, ಬ್ಲಡ್ ಟೆಸ್ಟ್ ಅಂತ ತೆಗಿತಾರೆ. ಸೊ ಬ್ಲಡ್ ಟೆಸ್ಟ್ ಅಂತ ತೆಗೆದಾಗ ಅಲ್ಲೂ ಚುಚ್ಚಬೇಕು. ಇದೇನೋ ಅಭ್ಯಾಸ ಆಗೋಯ್ತು, ಅಭ್ಯಾಸ. ನರ್ಸ್ಗಳೇ ಬರ್ತಾರೆ ಪಾಪ, ಸಿಸ್ಟರ್ಸು, ಅಲ್ಲಿ ಇರಬೇಡಿ ನೋವಾಗುತ್ತೆ ಅಂತಾರೆ, ತೆಗಿರಮ್ಮ ಸಾಕಾಗೋಗಿದೆ ಅಂತ. ಆಮೇಲೆ ಸಾಕಾಗೋಗ್ಬಿಡ್ತಲ್ಲ. ಹೆಂಗಂದರೆ ದೇವರಿಟ್ಟಾಗ ಸಾಕು, ಆಟೋಮೆಟಿಕ್ ಆ ಭಾವನೆ ಬರ್ತದೆ. ಎಷ್ಟು ಅಂತ ನೋವು ತಿಂತೀರ ನೀವು? ಎಲ್ಲಿಂತ ತಿಂತೀರ? ಯಾವನ್ನಂತೂ ತಿಂತೀರ? ಈಗ ನೀವು ಇವತ್ತು ಈಗ ಸಡನ್ನಾಗಿ ನನಗೆ ನೀನು ಅವನೇ ಕಣ್ಣು ಇನ್ಫೆಕ್ಷನ್, ಅದು ಉರಿತದೆ ಚರ್ಮ ಸಡನ್ನಾಗಿ ಇವತ್ತು. ಈಗ ಅಲ್ಲಿ ನಾನು ಲೈವಿಗೆ ಹೋಗ್ಲಿಕ್ಕಾಗೋದಿಲ್ಲ, ಲೈವಿಗೆ ಹೋಗ್ಬಿಟ್ಟು ಅವರಿಗೆ ಡಾಕ್ಟ್ರಿಗೆ ತೋರಿಸಿದೆ. ಇದು ಏನು ಮಾಡೋದು, ಉರಿತಂದು ನಂಗೆ ತಡ್ಕೊಳಕ್ಕಾಗ್ತಿಲ್ಲ. ಮೆಡಿಸಿನು ಅದು ಏನು ಬೇಕು ಈಗ ಬರೆದು ಕೊಟ್ಟಿದ್ದಾರೆ, ವಾಟ್ಸಪ್ ಮಾಡ್ತೀವಿ ಮೆಡಿಸಿನ್ ಮತ್ತೆ ತರಿಸ್ಕೊಳ್ಳಿ ಅಂತ. ಇದು ಉರಿಯೋದು, ಹಾಸಿಗೆ ಈಗ ಮಲಗಿರ್ತೀವ, ಇದೆಲ್ಲ ಗಾಯ ಬೆಳಿಗ್ಗೆ ಎಲ್ಲ ಅಂಟ್ಕೊಂಡಿರ್ತದೆ, ಬೆಳಿಗ್ಗೆ ತೆಗಿಬೇಕು ಬಿಸಿಲಿರ್ಬೋದು. ಈಗ ಸೈಡೆಲ್ಲ ನೋಡಿ ಒಂಥರ ಹೊಸತ ಪಾಕ ಅಂಟ್ಕೊಳ್ಳೋದು. ಸಡನ್ನಾಗಿ ಹೊಟ್ಟೆ ತೊಳ್ಸೋದು ಸ್ಟಾರ್ಟ್ ಆಗಿದೆ. ಈಗ ಹೆಂಗೆ ತೊಳ್ಸುತ್ತೆ ಅಂದರೆ ಅದು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಅದು ಈ ನಮ್ಮ ಮಿಸಸ್ ಹೇಳ್ತಾರೆ ಪ್ರೆಗ್ನೆಂಟ್ಗಳಿಗೆ ತೋರಿಸುತ್ತೆ ಒಂದೊಂದು ಸರಿ ಆ ರೀತಿ ಅಂತಾರೆ. ನನಗೆ ಅದು ಈಗ ಫೀಲ್, ಅದು ಸರಿಯಾಗಿ ನಡೆಯೋಕ್ಕಾಗಲ್ಲ, ಕಾಲು ಇದೆ ಆದಮೇಲೆ ಅನಿಸೋದು ನಮಗೆ ಸಾಕಾಗೋಯ್ತಲ್ಲ ಏನು. ಆದರೂ ಎಚ್ಚರಿಸ್ತಾರೆ ನಮ್ಮ ಮಿಸಸ್, ನೀವು ನಮಗೋಸ್ಕರ ಇರಬೇಕು, ದೇವರು ನಿಮಗೆ ಇಷ್ಟು ಹೋರಾಟಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಅಂದರೆ ನೀವು ಈಗಲ್ಲ, ಚಿತ್ರರಂಗ ಬಂದ್ರೂ ಹೋರಾಟ ಮಾಡಿದವರು, ಉಡುಪಿಯಲ್ಲಿ ಬೇರೆ ರೀತಿ ಹೋರಾಟ ಮಾಡಿದವರು, ಅಂದರೆ ಹಂಗಾಗಿದ್ದವ್ರು ನೀವು. ಇವಾಗ ನೀವು ಹೋರಾಟ ಇದ್ದಲ್ಲಿ ನಮಗೋಸ್ಕರ ಇದ್ರಲ್ಲಿ ಮಾಡಿ, ನೋವಾಗುತ್ತೆ, ಬೇಡ ಸಾಕು ಜೀವನನು. ಮಗ ಚಿಕ್ಕವನು, ನಾನು ಲೈಫು ಎಂತ ಗೊತ್ತಿಲ್ಲ, ನೀವಿಲ್ಲಂದ್ರೆ ನಮ್ಮನ್ನು ನೋಡೋರು ಇರ್ತಾರೆ, ಹೋರಾಡಿ ನೀವು ಅಂತ. ಈಗ ನಮ್ಮ ಕಿದ್ವಾಯಿ ಹಾಸ್ಪಿಟಲ್ ಸುರೇಶ್ ಬಾಬು ಅಂತ ಆಂಕಾಲಜಿಸ್ಟ್, ಅವರು ಕಿದ್ವಾಯಿ ಅಲ್ಲಿ ಪ್ರಿನ್ಸಿಪಲ್, ಅವ್ರು ಲೆಕ್ಚರರ್ ಬೇರೆ, ಹಾಂ ಕ್ಯಾನ್ಸರ್ ಆಸ್ಪತ್ರೆ ಪಾಠ ಮಾಡ್ತಾರೆ. ಅದು ಮಾಡಿ ನಮಗೆ ಮೆಡಿಸಿನ್ಸ್ ಎಲ್ಲ ನಮಗೆ ಹಾಸ್ಪಿಟ್ಲಲ್ಲಿ ಮೆಡಿಸಿನ್ ಇದು ಡಾಕ್ಟರ್ ಅವರು, ಪ್ಲಸ್ ಹೊಸ ಡಾಕ್ಟರ್ಗಳಿಗೆ ಪಾಠ ಮಾಡ್ತಾರೆ. ಇವತ್ತು ಏನು ಬದಲಾವಣೆ ಆಗಿದೆ, ಯಾವ ಥರ ಪೇಷಂಟ್ಗಳದ್ದು ಕ್ಯಾನ್ಸರ್ ಹೆಂಗೆ ರೂಪ ತಾಳ್ತಾ ಇದ್ದಾವೆಲ್ಲ ಆ ಥರ ನೋಡ್ತಾ ಇರೋದು. ಅವರು ಕೂಡ ಮೊನ್ನೆ ನನ್ನ ಮಿಸ್ಸಸ್ಸಿಗೆ, ನೀವು ನನ್ನ ಮಿಸ್ಸಸ್ ಮೊನ್ನೆ ಇಷ್ಟು ವರ್ಷದಲ್ಲಿ 2 ತಿಂಗಳಾಯ್ತು ಫಸ್ಟ್ ಟೈಮ್ ಕರ್ಕೊಂಡು ಹೋಗಿತ್ತು. ಬರಬೇಡ ನೀನು ಅಂಥ ಜಾಗಕ್ಕೆ ಅಂತ ಮನೆಯಲ್ಲೇ ಇಟ್ಕೊಂಡಿದ್ದೆ, ಬರಬೇಡ ನೀನು ಅಂತ. ನಾನು ಒಬ್ಬನೇ ಹೋಗೋದು ಬರೋದು. ಹಾಂ, ಕ್ಯಾನ್ಸರ್ ಟ್ರೀಟ್ಮೆಂಟು ಬಯೋಪ್ಸಿ ಮಾಡ್ತಾರೆ. ಬಯೋಪ್ಸಿ ಅಂದರೆ ಇಲ್ಲಿ ಕ್ಯಾನ್ಸರ್ ಇರ್ತದೆ, ಇಲ್ಲಿಂದ ತೂತ ಮಾಡ್ತಾರೆ, ಇಲ್ಲಿಗೆ ಬರುತ್ತೆ ಸೂಜಿ ಮಾಡಿ, ಕಣ ಲಂಗ್ಸಲ್ಲಿ ಹೋಗಿ ಕೂತಿತ್ತು. ಏನು ಕ್ಯಾನ್ಸರ್ ಕಣಗಳು ಇರ್ತವೆ ಅವರಿಗೆ ಗೊತ್ತಾಗ್ತದೆ ಸ್ಕ್ಯಾನಿಂಗ್ ಇದರಲ್ಲಿ, ಅದನ್ನು ಟೆಸ್ಟ್ ಮಾಡಬೇಕು, ತೆಗಿಬೇಕು. 1 ವರ್ಷ ಇದ್ದ ಕಣ ಅದೇ ಈಗ ಬದಲಾವಣೆ ಆಗ್ತದೆ, ಅವುಗಳು ದೊಡ್ಡ ಆಗ್ತಾವಲ್ಲ, ಬದಲಾವಣೆ ರೂಪ ತಾಳ್ತದೆ, ಪವರ್ ಏನು ಅವುಗಳದು, ಇದೆಲ್ಲ ಟೆಸ್ಟ್ ಮಾಡಲೇಬೇಕು. ಆವಾಗ ಒಂದು ಬಯೋಪ್ಸಿ, ಅದು ಪೆಟ್ ಸ್ಕ್ಯಾನ್ ಅದಷ್ಟು ಇದು ಇರೋದಿಲ್ಲ, ಬಯೋಪ್ಸಿ ಬಂದು ಅದು ಇವತ್ತು ಈ ಸಾರಿ ಹೊಟ್ಟೆಗೆ ಮಾಡಿದ್ದಾರೆ, ಇಲ್ಲಿಂದ ಸೂಜಿ. ಯಾವಾಗಲೂ ನಾವು ಏನಂದರೆ ಆಪ್ರೇಷನ್ ಥಿಯೇಟ್ರಿಗೆ ಹೋಗಲಿ ಇಲ್ಲಿಗೆ ಹೋಗಲಿ, ಡಾಕ್ಟ್ರುಗಳದ್ದು ಈ ಎಕ್ವಿಪ್ಮೆಂಟ್ಸ್ ಇರ್ತದಲ್ಲ ಅದು ನೋಡಬಾರ್ದು, ಅವ್ರು ಏನು ಯೂಸ್ ಮಾಡ್ತಾರೆ ಈಗೆಲ್ಲ ಬಿಟ್ಟರೆ ನಾವು ಎದ್ಕೊಂಡು ಏನೇನಾಗ್ಬಿಡ್ತಾರೆ. ಆ ಸೂಜಿ ನೋಡೋಕೆ ಹೋಗ್ಬಾರ್ದು, ಏನೂ ನೋಡ್ಬಾರ್ದು. ಸೂಜಿ ಇರ್ಬೋದು, ಚಿಕ್ಕದು ಏನು ಹೊಲಿಗೆ ಹಾಕೋದು ಇದು ಇರ್ಬೋದು, ಸೂಜಿ ಏನೇನೋ ಇರ್ತದೆ, ಹೌದು, ಕೊಯ್ಯಿ ಕಟ್ ಮಾಡೋದು, ಕತ್ರಿ ನೋಡಬಾರ್ದು. ನಮ್ಮ ಪಾಡಿಗೆ ನಾವು ಅವ್ರು ಮಾತಾಡಿಸಿ ಮೇಲೆ ಸುಮ್ಮನೆ ನಾನು ಬಿಟ್ಬಿಡೋದು. ಗೊತ್ತಾಗೋಗಿದೆ ನನಗೆ, ನೋಡಿಬಿಟ್ರೆ ಎಲ್ಲರೂ ಎಷ್ಟು ದೂರಕ್ಕೆ ಹೋಗ್ತದೆ ಅಂತೇಳಿ, ಅದು ಎಷ್ಟು ಹೋಗ್ತದೆ ನಮ್ಗೆ ಗೊತ್ತಿಲ್ಲ. ಏನಕ್ಕೆ ಬೇಕು, ಅವ್ರ ಕೆಲಸ ಅವ್ರು ಮಾಡಲಿ, ಅವ್ರು ಮಾಡೋದು ಕೆಲಸ. ನಮ್ಮನೇನು ಚುಚ್ಚಕ್ಕಂತೂ ಬರೋದಿಲ್ಲ ಡಾಕ್ಟ್ರುಗಳು, ನಮ್ಮನ್ನು ಉಳ್ಸೋಕ್ಕೆ ಬರೋದು. ಏನಕ್ಕೆ ಬೇಕು, ಅದಕ್ಕೆ ಸುಮ್ಮನೆ ಆಗ್ಬಿಡೋದು. ಅದಾದ್ಮೇಲೆ ಮುಗ್ದ ಮೇಲೆ ನಾನು ಮತ್ತೆ ಹಿಂಗೆ ನೋಡೋದು, ಏನು ಯಾವುದು ಒಂದ್ಸರಿ ನೋಡಿದಾಗ ಇವು ಇಷ್ಟು ದೊಡ್ಡದಿತ್ತ, ಓಕೆ ದೇವರು
ಇದೊಂದು ಪರೀಕ್ಷೆ, ಸರಿ ಮುಂದುವರಿಯುವ, ಏನಾಗುತ್ತೆ ಆಗಲಿ. ಇಷ್ಟು ಸಮಯ ಇದ್ದದ್ದು. ಇವಾಗ ಡಾಕ್ಟ್ರು ನನ್ನ ಮಿಸ್ಸಸ್ನ ಕರೆದಾಗ ಮುಂದೆ ಏನು ಮಾಡ್ಬೋದು ನೀವು, ಈ ಥರ ಪರಿಸ್ಥಿತಿ. ಬಟ್ ನನಗೆ ನನ್ನ ಮಿಸ್ಸಸ್ನ ಕರೆದ್ರೆ ನಂಗೆ ಡೌಟ್ ಆಗುತ್ತೆ ಡಾಕ್ಟ್ರ್ ಮೇಲೆ. ಯಾವಾಗಲೂ ನನ್ನ ಹತ್ರ ಮಾತಾಡೋರು, ಏನು ಮಿಸ್ಸಸ್ಸಿಗೆ ಬಂದು ಸ್ವಲ್ಪ ಮಾತಾಡಬೇಕು ಕರ್ಕೊಂಡೋದ್ರು. ನಾವು ಈ ಕಲಾವಿದರು ಹೇಗೆ ಅಂದರೆ, ಯಾವ ರೀತಿ ನಾವು ಕಲಾವಿದರುಗಳು ಅಂದರೆ ಈ ಇಮ್ಯಾಜಿನೇಷನ್ ಜಾಸ್ತಿ. ಒಬ್ಬ ಡಾಕ್ಟ್ರು ಹೆಂಡ್ತಿ ಪರ್ಸನಲಾಗಿ ಮಾತಾಡ್ತಾರೆ ಅಂದರೆ ಏನೋ ನನ್ನ ಬಗ್ಗೆ ಏನೋ ರಿಸ್ಕ್ ಇದು ಮಾತಾಡ್ತಿರ್ಬೋದು, ಈ ಥರದೆಲ್ಲ ಯೋಚನೆ ಸ್ಟಾರ್ಟ್ ಆಗಿತ್ತು. ನನಗೇನೋ ಡೌಟ್ ಆಯಿತು. ಆಮೇಲೆ ಕರೆದು ನೋಡಿ ಈಗ ಏನಕ್ಕೆ ಹೊಟ್ಟೆಲ್ಲ ಅವ್ರಿಗೆ ಈ ಥರ ಆಗಿದೆ, ಬಿಕಾಸ್ ಅದರ ಇನ್ಫೆಕ್ಷನ್. ಅದು ಟ್ಯಾಬ್ಲೆಟ್ಸು ಈಗ ಕೊಟ್ಟಿದ್ವಿ, ಜಾಸ್ತಿ ಡೋಸ್ ಮಾಡಿದರೆ ಟ್ಯಾಬ್ಲೆಟು ನನಗೆ ಆಲ್ರೆಡಿ ಕಿಡ್ನಿಗೆಲ್ಲ ಅದು ಸೈಡ್ ಎಫೆಕ್ಟ್ ಆಗಿದೆ, ಲಿವರ್ಗೆಲ್ಲ ಆಗಿದೆ. ಲೂಸ್ ಮೋಷನ್ ಆಗೋದು, ರೀಸಸ್ ಬರೋದಿಲ್ಲ, ಬಿಕಾಸ್ ಆಫ್ ಟ್ಯಾಬ್ಲೆಟ್ಸ್. ಓಕೆ, ಒಂದು ಕಡೆ ಟ್ಯಾಬ್ಲೆಟ್ಸಿನ ಸೈಡ್ ಎಫೆಕ್ಟು, ಇನ್ನು ಆಲ್ರೆಡಿ ಇನ್ಫೆಕ್ಷನ್ಗಳು ಎರಡು ಒಟ್ಟಿಗಿದೆ ಪ್ಯಾರಲಲ್ಲಿ. ಯಾವುದನ್ನು ಕಂಟ್ರೋಲ್ ಮಾಡಿ, ಟ್ಯಾಬ್ಲೆಟ್ಸ್ ಕೊಟ್ಟಿಲ್ಲದ್ರೆ ಇದೆ ಪ್ರಾಬ್ಲಮ್ ದೇಹಕ್ಕೆ, ಜಾಸ್ತಿ ಟ್ಯಾಬ್ಲೆಟ್ ಕೊಟ್ಟ ತಕ್ಷಣ ಅದೂ ದೇಹಕ್ಕೆ ಪ್ರಾಬ್ಲಮ್. ಅದಕ್ಕೆ ಇವಾಗ ಯೋಚನೆ ಮಾಡಿದವರು, ಇಲ್ಲ ಹೆದರಬೇಡಿ, ನಮ್ಮ ಡೌಟ್ ಏನಾದರೂ ಪ್ರಾಬ್ಲಮ್ ಇದೆಯಾ, ಆ ಥರ ಏನಿಲ್ಲಮ್ಮ, ಏನು ಆ ಥರ ನೀವು ಹೆದರಲಿಕ್ಕೆ ಹೋಗಬೇಡಿ. ಒಂದು ಇಂಜೆಕ್ಷನ್ ಇದೆ, ಒಂದು ಅಂದರೆ ಈಗ ತಾನೇ ಈಗ ಅಂದರೆ ಬಂದಿದೆ, ಹೊಸದಾಗಿ ಬಂದಿರೋದು ಕ್ಯಾನ್ಸರ್ಗೆ, ಅದು ಕೊಟ್ಟರೆ ಕಮ್ಮಿ ಆಗುತ್ತೆ ಇವರಿಗೆ. ಯಾವ ಥರ ಹೆಂಗೆ, ಒಂದು ಇಂಜೆಕ್ಷನ್ ಬಂದು ಈಗ ಅದು ಕಾಸ್ಟ್ಲಿ ಸ್ವಲ್ಪ, 3,50,000. ನಾವು ಅಷ್ಟೇ ಅಲ್ವಾ ಸರ್, ಅದು ಹೇಗಾರು ಮಾಡ್ತೀವಿ, ಅದು ಪರವಾಗಿಲ್ಲ ನಮಗೆ, ನಾನು ಅದಕ್ಕೆ ರೆಡಿ ಇದ್ದೀನಿ, ಅದು ಒಂದು ಇಂಜೆಕ್ಷನ್ ಕೊಡಿ. ಒಂದಲ್ಲ, ಇಂಜೆಕ್ಷನ್ ಎಷ್ಟು ಬೇಕು ಗೊತ್ತಿಲ್ಲ, ಅದು ಡಿಪೆಂಡ್ ಆಫ್ ಅವರ್ ಬಾಡಿ. ಬಟ್ ಒಂದು ಸೈಕಲ್ ಅಂದರೆ ಯಾವ ರೀತಿ ಇರ್ತದೆ ಅಂದರೆ, 21 ದಿನಕ್ಕೆ ಒಂದು ಇಂಜೆಕ್ಷನ್ ಕೊಡ್ತೀವಿ, ಮತ್ತು ತಿರ್ಗಿ 21 ದಿನಕ್ಕೆ ಇನ್ನೊಂದು ಇಂಜೆಕ್ಷನ್ ರೆಡಿ ಆಗುತ್ತೆ. ಅಂದರೆ ಅದು ಕಣಗಳು ಬರ್ತಾ ಇರ್ತದೆ, ಇದು ಫೈರ್ ಮಾಡ್ಕೊಂಡು ಹೋಗುವಂಥದ್ದು ಆ ಒಳಗಿರೋ ಇದನ್ನು. ತಿರ್ಗಿ ಇನ್ನೊಂದು 21 ದಿನ ಬಿಟ್ಟು ಇನ್ನೊಂದು ಇಂಜೆಕ್ಷನ್, ಒಂದು ಸೈಕಲ್ಗೆ 3 ಇಂಜೆಕ್ಷನ್. 1.5 ಇಂಜೆಕ್ಷನ್ಗೆ, ಒಂದು ಇಂಜೆಕ್ಷನ್ಗೆ 3,50,000 ಓನ್ಲಿ ಫಾರ್ ಇಂಜೆಕ್ಷನ್. ಆಮೇಲೆ ಸೈಡ್ ಖರ್ಚು ಬೇರೆ ಬೇರೆ ಇರ್ತದೆ, ಒಂದು ಸಾಧಾರಣ 4 ಲಕ್ಷ ಬರ್ಬೋದು. ಇದು ಜೊತೆಗೆ ಒಂದು ಸೈಕಲ್ 3 ಆದರೆ ಮುಂದಕ್ಕೆ ಬೇಕಾಗುತ್ತದೆ. ಯಾಕಂದರೆ ಈ ಇಂಜೆಕ್ಷನ್ ಬಾಲಿವುಡ್ ಸ್ಟಾರಿಗೆ ಅದು ಕೊಟ್ಟಿದ್ದಾರೆ, ಅವ್ರಿಗೂ ಕ್ಯಾನ್ಸರ್ ಇಲ್ಲ ಕೊಟ್ಟಿದ್ದರು, ಸಂಜೀವ್ ಬಾಬಾ. ಅವ್ರು ಕ್ಯಾನ್ಸರ್ ಇದೆಯಾ? ಲಂಗ್ಸ್ ಕ್ಯಾನ್ಸರ್ ಅಲ್ವಾ, ಲಂಗ್ಸು ಸಡನ್ ಆಗಿಲ್ಲ, KGF ಮಾಡುವಾಗ ಅವ್ರಿಗೆ ಲಂಗ್ಸಲ್ಲಿ ಇದ್ದಿದ್ದು ಸಂಜಯ್ ದತ್ ಅವರಿಗೆ. ಓಕೆ, ಅವರು ಅವಾಗ ಸ್ಟ್ರಾಂಗ್ ಆಗಿದ್ದರು. ಅವರು ಫಸ್ಟು ಅವರಿಗೆ ಕೊಟ್ಟಿದ್ದ ಡೋಸು ಅದು ಡೈರೆಕ್ಟ್ ಅದು ಇಂಜೆಕ್ಷನ್ ವರ್ಕ್ ಆಯಿತು. ವರ್ಕು ಅವರು ತೊಗೊಂಡು ಅವ್ರು ಹೇಳ್ತಾರೆ ಇಂಟರ್ವ್ಯೂಲ್ಲಿ, ನಾನು ಜಿಮ್ಗೆಲ್ಲ ಹೋಗ್ತದೆ, ಡಾಕ್ಟ್ರೆಲ್ಲ ಹೆದರಿಸಿದ್ರು. ಆಮೇಲೆ ನನಗೆ ಧೈರ್ಯ ಇತ್ತು, ಏನಾಗೋದಿಲ್ಲ, ಆಗಲಿ ಗುಣ ಕಂಪ್ಲೀಟ್ ಆಗಿ. ಆಮೇಲೆ ಆ ಇಂಜೆಕ್ಷನ್ ಹೆಂಗೆ ಅಂದರೆ, ಇವರು ಡಾಕ್ಟರ್ಸ್ಗಳೆಲ್ಲ ರಿಸರ್ಚ್ ಮಾಡಿರ್ತಾರೆ, ಇದು ಎಷ್ಟು ಜನ ಗುಣಪಡಿಸಿದೆ, ಏನು ಇದ್ರದ್ದು ಪವರು, ಹೇಗೆ ಕೊಡಬೇಕು ಎಲ್ಲ ಆದಮೇಲೆ ಅದು ಬರೋದು. ಆಮೇಲೆ ಇನ್ನೊಂದು ನೋಡ್ತಾರೆ ಅವರು, ಈ ಇಂಜೆಕ್ಷನಿಗೆ ರಿವರ್ಸ್ ರಿಯಾಕ್ಷನ್ಗಳು, ಸೈಡ್ ಎಫೆಕ್ಟ್ಸ್ ಏನಿದೆ ಅದನ್ನು ನೋಡ್ತಾರೆ. ಅಂದರೆ ಸೂಟ್ ಆಗಬೇಕಲ್ಲ ಪ್ರತಿಯೊಬ್ಬರಿಗೆ, ಅದನ್ನು ನೋಡಿದ ಮೇಲೆ ಪಾಸ್ ಮಾಡೋದು. ಅದೇ ಸೆಂಟ್ರಲ್ ಇದರಲ್ಲಿ ಪಾಸ್ ಆಗೋದು. ವರ್ಲ್ಡ್ ಇದ್ದಿದ್ದಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅವ್ರು ಪಾಸ್ ಮಾಡಬೇಕು. ಆಮೇಲೆ ಅದು ಮಾರ್ಕೆಟಿಗೆ ಬರೋದು, ಅಷ್ಟರೊಳಗೆ ಬರೋದಿಲ್ಲ. ಅದು ಈ ಡಾಕ್ಟರ್ಸಿಗೆ ಗೊತ್ತಿರ್ತಾರೆ. ನಂದು ಇದಾದ ಮೇಲೆ ಮೀಟಿಂಗ್ ಮಾಡಿದ್ರು ಅವರು, ಬೇರೆಯವ್ರ ಹತ್ರ ಏನು ಮಾಡುವ ಈ ಥರ ಇದೆ. ಆವಾಗ ಎಲ್ಲರೂ ಡಾಕ್ಟರ್ ಸೇರಿಕೊಂಡು ಈ ಇಂಜೆಕ್ಷನ್ ಸಜೆಷನ್ ಮಾಡಿದ್ದಾರೆ. ಇದು ಮಾಡಿದ ಮೇಲೆ ಅವರು ಡಾಕ್ಟ್ರು ನಮ್ಮ ಮಿಸ್ಸಸ್ ಕರೆದು ಹೇಳಿದ್ದು, ಟ್ರೈ ಮಾಡಿ. ಅವ ಒಂದು ಇಂಜೆಕ್ಷನ್ ಮಾಡ್ಬೋದು ಡಾಕ್ಟ್ರ್, 3 ಇಂಜೆಕ್ಷನ್ಗೆ 10 ಲಕ್ಷ 11 ಲಕ್ಷ ಒಳ್ಳೆ ಈ ಟ್ರೀಟ್ಮೆಂಟ್. ಇನ್ನು ಸೈಡ್ ಎಫೆಕ್ಟ್ ಟ್ರೀಟ್ಮೆಂಟ್ ಅದು ಬೇರೆ. ಹೇಗೆ ಇದು, ಅದು 10.5 ಲಕ್ಷ ಅದು ಮಾತ್ರ ಅಲ್ಲಮ್ಮ, ಜಾಸ್ತಿ ಆಗ್ತದೆ. 80 ಲಕ್ಷ ಬರ್ಬೋದು, 1 ಕೋಟಿವರೆಗೆ ಆಗ್ಬೋದು. 20 ಇಂಜೆಕ್ಷನ್ಗೆ 480 ಲಕ್ಷ ಆಗೋಯ್ತು. 17 ಬಂದಿದೆ ತುಂಬ ಕೆಲವರಿಗೆ, ತುಂಬ 20 ಕೆಲವ್ರಿಗೆ ಹೋಗಿದಂತೆ, 20 ಮೇಲೆ 20 ಇಂಜೆಕ್ಷನ್. ಹಾಂ, ಬಟ್ ಸೈಡ್ ಎಫೆಕ್ಟ್ ಆಗಲ್ವಾ ಬಾಡಿಗೆ? ಅದೇ ನನಗೆ ತಿಳ್ಕೊಂಡು ನಾನು ಭಯ. ಈಗ ಮೊದಲು ಇರಲಿಲ್ಲ ಭಯ ಎಂಬುದೇ ಇರಲಿಲ್ಲ. ಈಗ ಹೆಂಗೆ ಇದು
ಏನು ಸೈಡ್ ಎಫೆಕ್ಟ್ಸು? ಯಾಕಂದರೆ ಮಾತ್ರೆ ಕೊಟ್ರೇನೆ ಈ ಕ್ಯಾನ್ಸರ್ ಅದು ಮಾತ್ರ ಏನು ಗೊತ್ತಾ, ಡೈಜೆಷನ್ಗೆ ಬರ್ತದೆ. ಅದು ಟ್ಯಾಬ್ಲೆಟ್ಸು ಡೈಜೆಷನ್ ಬರ್ತದೆ, ಈ ಡೈಜೆಷನ್ ಜಾಗ ಸುಡ್ತದೆ, ಗ್ಯಾಸ್ಟ್ರಿಕ್ಕು ಆ್ಯಸಿಡಿಟಿ ಜಠರ ಸುಡುತ್ತೆ. ಇಂಜೆಕ್ಷನ್ಗಳು ಯಾವಾಗಲೂ ಬ್ಲಡ್ಡಿಗೆ ಹೋಗೋದು ಡೈರೆಕ್ಟ್. ಅಲ್ಲಿ ಹೀಟ್ ಆದರೂ ಕೋಲ್ಡಿಗೆ ಇಂಜೆಕ್ಷನ್ ಕೊಟ್ಟರೆ ಕಮ್ಮಿ ಮಾಡ್ತಾರೆ, ಅದೆಲ್ಲ ಟೆಕ್ನಿಕ್ ಬೇರೆ ಇರ್ತದೆ. ನನಗೆ ಅದು ಅನಿಸಿತ್ತು, ನನಗೆ ಯಾವುದು ಇಲ್ಲಾಂದರೆ ಈ ಡಾಕ್ಟರ್ ಆ ಥರ ಸಜೆಷನ್ ಹೇಳೋದಿಲ್ಲ. ಸಂಜು ಬಾಬು ದೇಶದ ಮೇಲೆ ನನಗೆ ಸ್ವಲ್ಪ ಇದೆ, ನಾನು ಸುಮ್ಮನೆ ಆಗಿದೆ, ಆಯ್ತು ಇದು ಹೀಗೆ ನೋಡಿದೆ. ಆಮೇಲೆ ಮಿರರ್ ನನ್ನನ್ನು ನೋಡಿಕೊಂಡೆ, ತುಂಬ ಬೇಜಾರಾಗೋಯ್ತು. ಅಯ್ಯೋ ನಾನು ಇದಾನ ವಾಯ್ಸ್ ಇನ್ನೂ ಇದೆ ಸೇಮ್, ಫೇಸೆಲ್ಲ ಚೇಂಜ್ ಆಯ್ತಲ್ಲ, ಇದೆಲ್ಲ ಒಂಥರ ಅನಿಸಿತ್ತು. ಇಲ್ಲ ಬಾಡಿ ಎಲ್ಲ ತೆಳ್ಳಗಾಗಿದೆ, ಆ ಪಾರ್ಟ್ಸ್ಗಳೆಲ್ಲ ತೆಳ್ಳಗಾಗಿದೆ. ನನಗೆ ಅಳುಕು ಬಂತು ಮನಸ್ಸಿಗೆ. ಏನಕ್ಕೆ ನನ್ನೊಬ್ಬ ಕಸಿನ್ ಇದ್ದಾನೆ, ಅವನು ಈಗ ತೀರ್ಕೊಂಡು 1 ವರ್ಷನೂ ಆಗಲಿಲ್ಲ, 1 ವರ್ಷ ಆಯಿತು ಕ್ಯಾನ್ಸರಲ್ಲಿ. ಅವನಿಗೆ ಬೇರೆ ಥರದ ಕ್ಯಾನ್ಸರ್, ಅವನಿಗೆ ಇಲ್ಲೆಲ್ಲ ಸ್ಟಾರ್ಟ್ ಆಗಿದ್ದು, ಬೇರೆ ಗೆಡ್ಡೆ, ಫಾಸ್ಟು ಗ್ರೋತ್ ಆಗುವಂಥ ಕ್ಯಾನ್ಸರ್ ಅದು. ಸೊ ಇದು ಹೀಗೆ ಇತ್ತು. ನಂದು ಸ್ವಲ್ಪ ಬೇರೆ ಥರ ಇದೆ. ಸೊ ಅದು ಡಾಕ್ಟ್ರು ಅವಾಗ ಒಂದೇ ಮಾತು ಮನೆಯವರಿಗೆ, ನೀವು ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ನಟರಿದ್ದಾರೆ, ಪ್ರೊಡ್ಯೂಸರ್ಸ್ ಇರ್ತಾರೆ, ನೀವು ಡೈರೆಕ್ಟಾಗಿ ಹೋಗಿ ಅವ್ರ ಮನೆಗೆ, ನಮ್ಮದು ಲೆಟ್ರ್ ಇರ್ತದೆ, ನಮ್ಮದು ಈ ಥರ ಇದೆ ಅದರ ಟ್ರೀಟ್ಮೆಂಟಿಗೆ, ಯಾರ ಹತ್ರ ಬೇಕಾದ್ರೂ ಇದು ಲೆಟ್ರ್ ಮೇಲೆ ಯಾರ ಹತ್ರ ಬೇಕಾದ್ರೂ ನೀವು ಹೋಗಿ ನಿಲ್ಬೋದು. ಇವನ್ ಗೌರ್ಮೆಂಟ್ ಹತ್ರ ಕೂಡ ನೀವು ಹೆಲ್ಪ್ ಕೇಳ್ಬೋದು, ನಿಮ್ಮ ಹತ್ರ ಇದು ಪವರ್ ಇದ್ದರೆ. ಹರೀಶ್ ರಾಯ್ ಸರ್ ಸುಮಾರು 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಮ್ಮನ್ನು ರಂಜಿಸಿದ್ದಾರೆ, ಮುಂದೆನೂ ರಂಜಿಸಲಿದ್ದಾರೆ. ಇವತ್ತು ಅವ್ರಿಗೆ ನಾವು ತಾತ್ಕಾಲಿಕವಾಗಿ ಒಂದು ಆರೋಗ್ಯ ಸಮಸ್ಯೆ, ದಯವಿಟ್ಟು ಅದಕ್ಕೆ ಲಕ್ಷಾಂತರ ರೂಪಾಯಿ ಹಣದ ಅವಶ್ಯಕತೆ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಉದಾರವಾಗಿ ಅವ್ರಿಗೆ ಹಣದ ಸಹಾಯ ಮಾಡಿ. UPI ನಂಬರ್ ಹಾಕಿದ್ದೇನೆ, ಅದೇನಾದರೂ ಲಿಮಿಟ್ ಮೀರಿ ಅದು ಏನಾದರೂ ಬ್ಲಾಕ್ ಆಗಿದೆ ದಯವಿಟ್ಟು ಮತ್ತೆ ಟ್ರೈ ಮಾಡಿ, ನೆಕ್ಸ್ಟ್ ಡೇ ಟ್ರೈ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೇನೆ. ಆ್ಯಂಡ್ ಸ್ಕ್ಯಾನರ್ ಕೂಡ ಇದೆ, QR ಕೋಡ್ ಸ್ಕ್ಯಾನರ್, ಅದನ್ನು ಕೂಡ ಸ್ಕ್ಯಾನ್ ಮಾಡಿ ಹಾಕ್ಬೋದು. ಆ್ಯಂಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಹಾಕಿದ್ದೇವೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ದಯವಿಟ್ಟು ನೋಡಿ ಅದಕ್ಕೆ ಸಹಾಯ ಮಾಡಿ.